Start. My pranams to all Atmajyotis, divine light of the self. ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ದತ್ತ ಜಯಂತಿ ಅವಸರದಲ್ಲಿ ತಮ್ಮೆಲ್ಲರಿಗೂ ಈ ಸತ್ಸಂಗಕ್ಕೆ ಸ್ವಾಗತ. ಆನ್ ದಿ ಒಕೇಶನ್ ಆಫ್ ದತ್ತ ಜಯಂತಿ 2025, I welcome all of you for Satsanga. This is the 4th year of celebration of Datta Jayanti. ಈ ದತ್ತ ಜಯಂತಿನ 4ನೇ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ. ದತ್ತ ಭಗವಾನ್ರಲ್ಲಿ ಪ್ರಾರ್ಥನೆ, ಹೇ ದತ್ತ ಭಗವಾನ್, ಈ ನಮ್ಮ ಸತ್ಸಂಗ ಬೆಳೆಯಲಿ, ಹಲವು ಜನರಿಗೆ ದತ್ತ ಭಗವಂತರ ಸಂದೇಶ ಮುಟ್ಟಲಿ. ಹೇ ದತ್ತ ಭಗವಾನ್, bless this satsanga. May message of Datta Bhagavan reach many more people. Let us contemplate on the teaching of Datta Bhagavan on the occasion of Datta Jayanti. ದತ್ತ ಜಯಂತಿ ಸಂದರ್ಭದಲ್ಲಿ ದತ್ತ ಭಗವಾನರ ಪಾಠಗಳ ಬಗ್ಗೆ ಚಿಂತನೆ ಮಾಡೋಣ. Today's satsang is special talk on Atma Swarupi Datta Bhagavan. ಈ ದಿನ ಸತ್ಸಂಗದ ವಿಶೇಷ ಆತ್ಮ ಸ್ವರೂಪಿ ದತ್ತ ಭಗವಾನ್. ನಮ್ಮ ಆತ್ಮ ದತ್ತ ಭಗವಾನ್ ಇದರ ಬಗ್ಗೆ ಚಿಂತನೆ, ಕಾಂಟೆಂಪ್ಲೇಷನ್ ಆನ್ ಟೀಚಿಂಗ್ ಆಫ್ ಭಗವಾನ್ as our own self, our Atma, inner self. Let us understand the spiritual significance of Datta Jayanti. ದತ್ತ ಜಯಂತಿಯ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡೋಣ. Any festival in India, any Puranic story in India has 3 levels of meaning. They are called Adi Bhautika, Adi Daivika and Adhyatmika. ಎಲ್ಲ ಹಬ್ಬಗಳಿಗೆ 3 ವಿಧದ ಚಿಂತನೆ ಇದೆ: ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ. ಫಿಸಿಕಲ್, ಮೆಟಾಫಿಸಿಕಲ್ ಅಂಡ್ ಸ್ಪಿರಿಚುವಲ್. ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ, ಈ 3 ಚಿಂತನೆ ಇದೆ. ಹಾಗಿದ್ರೆ ಇವತ್ತು ನಾವು ಏನನ್ನು ಮಾಡ್ತಾ ಇದ್ದೇವೆ? ಯಾವ ದತ್ತ ಜಯಂತಿ ಆಚರಣೆ ಮಾಡ್ತಿದ್ದೇವೆ? ಆದಿ ಭೌತಿಕನೋ, ಆದಿ ದೈವಿಕನೋ, ಆಧ್ಯಾತ್ಮಿಕನೋ? ವಿಚ್ ಸೆಲೆಬ್ರೇಷನ್ ವಿ ಆರ್ ಡೂಯಿಂಗ್ ಟುಡೇ? ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ? All the 3 combined together we are okay. 3 ಒಟ್ಟಿಗೆ ಆಚರಣೆ ಮಾಡ್ತದೆ. ವಾಟ್ ಇಸ್ ಆದಿ ಭೌತಿಕ? ಆದಿ ಭೌತಿಕ ಅಂದ್ರೆ ಫಿಸಿಕಲ್. ಎ ಬಾರ್ನ್ ದತ್ತ ಭಗವಾನ್ ವಾಸ್ ಬಾರ್ನ್ at certain point of time. He is not like Superman or Spider-Man. Imagine the character. ದತ್ತ ಭಗವಂತರು ಇದ್ರು, ಅದು ಆದಿ ಭೌತಿಕ. In this world he appeared. ಸೂಪರ್ ಮ್ಯಾನ್ ಅಲ್ಲ ಅಥವಾ ಸ್ಪೈಡರ್ ಮ್ಯಾನ್ ಅಲ್ಲ, ಅಂದ್ರೆ ಎಲ್ಲ ಇಮ್ಯಾಜಿನರಿ ಕ್ಯಾರೆಕ್ಟರ್ ಅಲ್ಲ. ದತ್ತ ಭಗವಾನ್ ರಿಯಲ್, ಅದಕ್ಕೆ ಆದಿ ಭೌತಿಕ. ದಟ್ಸ್ ಕಾಲ್ಡ್ ಆದಿ ಭೌತಿಕ. ಇನ್ನೊಂದು ವಿಶೇಷ ಗೊತ್ತಾ? ದತ್ತ ಭಗವಾನ್ರಿಗೂ ನಾವಿರುವ ಜಾಗಕ್ಕೂ ಸಂಬಂಧ ಇದೆ. ಈ ದತ್ತ ಭಗವಾನ್, ದಿಸ್ ಇಸ್ ದ ಪ್ಲೇಸ್ ವೇರ್ ದತ್ತ ಭಗವಾನ್ ವಾಕ್ಡ್ ಅರೌಂಡ್. There is a river called Vrishabhavati river. Near Vrishabhavati river, Datta Bhagavan stayed for some time. Datta Vrishabhavati river is 5 kilometers away from here, Rajarashinagar. ಇಲ್ಲಿಂದ ರಾಜರಾಜೇಶ್ವರಿಗೆ 5 ಕಿಲೋಮೀಟರ್ ವೃಷಭಾವತಿ ನದಿಯಲ್ಲಿ ಅಲ್ಲಿ ದತ್ತ ಭಗವಾನ್ ಇದ್ರು.
before he went and meditated in currently called Baba Budangiri. Baba Budangiri ಅಲ್ಲ, ದತ್ತ ಸಮಾಧಿ ಅದು. ದತ್ತರ ಬಾಬಾ ಬುಡನ್ಗಿರಿ ಆಗ್ಬಿಟ್ಟಿದೆ, ಏನ್ ಮಾಡೋದು? ಸೇವೆ ಮಾಡ್ತೀವಿ ಆ ಕಾಲ ಮುಸ್ಲಿಂ ಇಲ್ಲ. ಓಕೆ, ದತ್ತ 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 ಭಗವಾನರು ಇಲ್ಲಿಂದ ಬಾಬಾ ಬುಡಾನ್ಗಿರಿಗೆ ಹೋಗಿ ಅಲ್ಲಿ ತಪಸ್ಸು ಮಾಡಿದ್ರು. ಹೋಗೋ ಮುಂಚೆ ನಾವಿರೋ ಜಾಗ ಅಂದ್ರೆ ರಾಜರಾಜ ನಗರದಲ್ಲಿ ಇದ್ರು. ಅಲ್ಲಿ ಸ್ವಲ್ಪ ಕಾಲ ವೃಷಭಾವತಿ ತೀರದಲ್ಲಿದ್ದು ಅಲ್ಲಿಂದ ಹೋದ್ರು. ದತ್ತ ಭಗವಾನ್ ಸ್ಟೇಡ್ ಇನ್ ರಾಜರಾಜೇಶ್ವರ ನಿಯರ್ ವೃಷಭಾವತಿ ರಿವರ್ ಬಿಫೋರ್ ಹಿ ವೆಂಟ್ ಟು ಬಾಬಾ ಬುಡಾನ್ಗಿರಿ. ವಾಟ್ ಇಸ್ ದ ಪ್ರೂಫ್? ಹೇಗೆ ಗೊತ್ತು ನಿಮಗೆ? ರಾಜರಾಜೇಶ್ವರ ಟೆಂಪಲ್, in Rajaraja temple, they do puja of Atri and Anasuya, remembering ದತ್ತ ಭಗವಾನ್. ರಾಜರಾಜೇಶ್ವರ ದೇವಸ್ಥಾನದಲ್ಲಿ ಅತ್ರಿ ಅನಸೂಯ ಪೂಜೆ ಮಾಡ್ತಾರೆ ದತ್ತ ಭಗವಾನ್ ನೆನಪಿಗೆ. ಸೊ ವಿ ಆರ್ ಇನ್ ಎ ಹೋಲಿ ಪ್ಲೇಸ್, ಪವಿತ್ರವಾದ ಜಾಗದಲ್ಲಿದ್ದೇವೆ. ರಾಜರಾಜೇಶ್ವರ ನಗರ ಈ ಏರಿಯಾ ಎಲ್ಲ ದತ್ತ ಭಗವಾನರ ಇರುವಿಕಿಂತ ಪವಿತ್ರವಾದ್ದು. ಇಟ್ಸ್ ಎ ಹೋಲಿ ಪ್ಲೇಸ್ ವೇರ್ ದತ್ತ ಭಗವಾನ್ ವಾಕ್ಡ್ ಅರೌಂಡ್. All of you, this is physical. What you call as Bhautika. Rama was physical. So people will one day people will come. Rama is imaginary character like Superman. No. Datta Bhagwan also real. ಎಲ್ಲ ಜನ ಬಂದು ಈಗ ಕಾಲದ ಏನ್ ಬೇಕಾದ್ರೆ ಹೇಳ್ಕೋಬಹುದು. ಇಲ್ಲ ರಾಮನು ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳೋರು ಇದ್ದಾರೆ. ರಾಮನವರಿಬ್ರು ದತ್ತ ಭಗವಾನ್ ಅಂತ ಇದ್ರು. ಅದಕ್ಕೆ ಆದಿ ಭೌತಿಕದಲ್ಲಿ ಅದಕ್ಕೆ ಮುಖ್ಯಸ್ಥ ಪ್ರಾಮುಖ್ಯ ಆದಿ ಭೌತಿಕ. ಆದಿ ದೈವಿಕ ಏನು? ಆದಿ ದೈವಿಕ ಮೀನ್ಸ್ ಮೆಟಾಫಿಸಿಕಲ್, ಬಿಯಾಂಡ್ ಫಿಸಿಕಲ್. ಆದಿ ದೈವಿಕ ದೃಷ್ಟಿಯಲ್ಲಿ ಏನು? ಆದಿ ದೈವಿಕ ದೃಷ್ಟಿಯಲ್ಲಿ ದತ್ತ ಭಗವಾನ್ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪ. ಇನ್ ದ ಮೆಟಾಫಿಸಿಕಲ್ ಫಾರ್ಮ್ ದತ್ತ ಭಗವಾನ್ ಈಸ್ ಆಫ್ ದಿ ಫಾರ್ಮ್ ಆಫ್ ಬ್ರಹ್ಮ ವಿಷ್ಣು ಮಹೇಶ್ವರ. ಸೊ ದಟ್ ವೇ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ. ಸೊ ಫಾರ್ ರಿಮೆಂಬರಿಂಗ್ ದಟ್ ಆದಿ ದೈವಿಕ ಫಾರ್ಮ್, ಆ ಆದಿ ದೈವಿಕ ವಿಚಾರ ಮಾಡ್ಲಿಕ್ಕೋಸ್ಕರ ನಾವು ವಿ ಚಾಂಟ್ ಒಂದು ಶ್ಲೋಕ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. You know, this shloka is for Datta Bhagavan. Guru is Brahma, Guru is Vishnu, Guru is Maheshwara, Guru is Sakshat Parabrahma, appeared in human form. This is the Adi Daivika, metaphysical. Brahma, Vishnu, Maheshwara appeared in the form of Datta Bhagavan. It's Adi Daivika. So Adi Bhautika is physical, Adi Daivika is metaphysical, which you cannot see, which is beyond see. Then the third aspect of Datta Bhagavan is Adhyatmika. ಮೂರನೇದು ಆಧ್ಯಾತ್ಮಿಕ means spiritual. It is the closest form of realization of Datta Bhagavan in your heart. ದತ್ತ ಭಗವಾನ ನಿಮ್ಮ ಹೃದಯದಲ್ಲಿ ತಿಳ್ಕೊಳ್ಳೋದಕ್ಕೆ ಆಧ್ಯಾತ್ಮಿಕ ಅಂತ ಹೇಳೋದು. So out of physical, metaphysical and spiritual, which is closest to you? ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕದಲ್ಲಿ ನಿಮಗೆ ಯಾವುದು ಸಂಬಂಧಪಟ್ಟದ್ದು? ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಈಸ್ ವಾಟ್ ಇಸ್ ರಿಲೇಟೆಡ್ ಟು ಯು. ಆದಿ ದೈವಿಕ ಇಸ್ ಫಾರ್ ವಾಟ್? ಆದಿ ದೈವಿಕ ಇಸ್ ಫಾರ್ ವರ್ಷಿಪ್, ಪೂಜಾ. ಆದಿ ದೈವಿಕ ಅದಕ್ಕೆ ಪೂಜೆ ಮಾಡಲಿಕ್ಕೆ, ಭಕ್ತಿಗೋಸ್ಕರ. ಆಧ್ಯಾತ್ಮಿಕ ಜ್ಞಾನಕ್ಕೋಸ್ಕರ. ಆದಿ ಭೌತಿಕ ಇದು ಸುಳ್ಳಲ್ಲ ಅಂತ ಗೊತ್ತಾಗಲಿಕ್ಕೆ. ಆದಿ ಭೌತಿಕ ಇಸ್ ಟು ಅಂಡರ್ಸ್ಟ್ಯಾಂಡ್, ಇಟ್ಸ್ ನಾಟ್ ಫಾಲ್ಸ್, ಇಟ್ಸ್ ನಾಟ್ ಇಮ್ಯಾಜಿನರಿ. ಆದಿ ದೈವಿಕ ಭಕ್ತಿಗೋಸ್ಕರ, ಪೂಜೆಗೋಸ್ಕರ. ಆಧ್ಯಾತ್ಮಿಕ ನಮ್ಮ ಮುಕ್ತಿಗೋಸ್ಕರ, ಫಾರ್ ಅವರ್ ರಿಯಲೈಸೇಷನ್. ಆಧ್ಯಾತ್ಮಿಕ ಇಸ್ ಫಾರ್ ರಿಯಲೈಸೇಷನ್. ಸೊ ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ ಆಲ್ ದಿ ತ್ರೀ. ವಿ ವರ್ಷಿಪ್ಡ್ ದತ್ತ ಭಗವಾನ್ through Datta Nama Japa. All of you together have done
ದತ್ತನಾಮ ಜಪ ಥ್ರೂಔಟ್ ದಿ ಇಯರ್. ದತ್ತ ಭಗವಾನ್ನ ಆದಿದೈವಿಕ ರೂಪದಲ್ಲಿ ಒಂದು ಇಡೀ ವರ್ಷ ದತ್ತ ಜಪವನ್ನು ಮಾಡಿದಿರಾ? ಓಂ ಗುರುದೇವ ದತ್ತ, ಜಯ ಗುರುದೇವ ದತ್ತ, ಶ್ರೀ ಗುರುದೇವ ದತ್ತ, ದಿಗಂಬರ ದಿಗಂಬರ, ಶ್ರೀಪಾದ ವಲ್ಲಭ ದಿಗಂಬರ, ದಿಗಂಬರ ದಿಗಂಬರ, ಶ್ರೀಪಾದ ವಲ್ಲಭ ದಿಗಂಬರ, ಔದುಂಬರ ಔದುಂಬರ, ನರಸಿಂಹ ಸರಸ್ವತಿ ಔದುಂಬರ. ಈ ರೀತಿ ನಾವು ಇಡೀ ವರ್ಷ ದತ್ತನಾಮ ಸಂಕೀರ್ತನೆ ಮಾಡಿ ದತ್ತ ಜಯಂತಿ ಆಚರಣೆ ಮಾಡ್ತೀವಿ. ಸೊ ಹಾಗಾಗ್ಬಿಟ್ಟು ಸುಮ್ಮನೆ ಒಂದು ವರ್ಷಕ್ಕೊಂದ್ಸಲ ಮಾಡೋದಲ್ಲ, ಇಡೀ ವರ್ಷ ದತ್ತರ ಆರಾಧನೆ ಮಾಡಿ ಮಾಡ್ತಾ ಇದ್ದೇವೆ. ಮೇ ಭಗವಾನ್ ದತ್ತ ಬ್ಲೆಸ್ ಆಲ್ ಆಫ್ ಯು ಹೂ ಆರ್ ಪಾರ್ಟಿಸಿಪೇಟ್ ಇನ್ ಸತ್ಸಂಗ. ಈ ಸತ್ಸಂಗದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಭಗವಾನ್ ದತ್ತರು ಆಶೀರ್ವಾದ ಮಾಡಲಿ, ದತ್ತರ ಕೃಪೆ ಆಗಲಿ. ಇದು ಆದಿದೈವಿಕ. ಆಧ್ಯಾತ್ಮಿಕ ಅಂದ್ರೆ ನಮ್ಮಲ್ಲಿ ದತ್ತರನ್ನು ಕಾಣುವುದು, ನಮ್ಮಲ್ಲಿ ದತ್ತರನ್ನು ಕಾಣುವುದೇ ಆಧ್ಯಾತ್ಮಿಕ. ಆದಿಭೌತಿಕ ಆದಿದೈವಿಕ ಭಕ್ತಿ, ಆಧ್ಯಾತ್ಮಿಕ ಮುಕ್ತಿ. ಆದಿದೈವಿಕ ಇಸ್ ಅಬೌಟ್ ಡಿವೋಷನ್, ಆಧ್ಯಾತ್ಮಿಕ ಇಸ್ ರಿಯಲೈಸೇಷನ್. ಸೊ ವಿ ಹ್ಯಾವ್ ಟು ವರ್ಷಿಪ್ ದತ್ತ ಇನ್ ಟೂ ವೇಸ್. ಸಾಮೂಹಿಕವಾಗಿ ಭಕ್ತಿ, ವೈಯಕ್ತಿಕವಾಗಿ ಆಧ್ಯಾತ್ಮಿಕ ಮುಕ್ತಿ. ಇದು ದತ್ತ ಭಗವಾನರ ಆರಾಧನೆ. ಕಲೆಕ್ಟಿವ್ಲಿ ವಿ ಹ್ಯಾವ್ ಡಿವೋಷನ್, ಇಂಡಿವಿಜುವಲಿ ವಿ ಹ್ಯಾವ್ ರಿಯಲೈಸೇಷನ್. ದಟ್ ಈಸ್ ದ ಸಾಧನ ಫಾರ್ ದತ್ತ ಭಗವಾನ್, ದತ್ತ ಜಪ, ದತ್ತ ಜ್ಞಾನ. Let us come to Adhyatmika. First of all, we call this as Datta Jayanti. Datta Bhagavan. Jayanti means what? According to you, Jayanti ಅಂದ್ರೆ ನಿಮ್ಗೆಲ್ಲ ಏನು ಗೊತ್ತಾಗುತ್ತೆ? ಹುಟ್ಟಿದ ದಿವಸ ಅಲ್ಲ. ಇಟ್ಸ್ ನಾಟ್ ಎ ಬರ್ತ್ಡೇ. ದತ್ತ ಜಯಂತಿ ದತ್ತ ಜನ್ಮದಿನ ಅಲ್ಲ. Jayanti means victory. A Gnani's birthday is a Jayanti, not a Janmadina. Not a happy birthday party. Happy birthday ಅಂತ ಹೇಳಿ ಸೆಲೆಬ್ರೇಟ್ ಮಾಡೋದಲ್ಲ ಜ್ಞಾನಿಗಳ ಬರ್ಡೇ. ಜಯಂತಿ ಮೀನ್ಸ್ ವಿಕ್ಟರಿ. How is it victory? How is it victory? One who has no birth, one who has no death, one who is birthless and deathless, appeared in human form. It's not a birthday. ಇದು ಹುಟ್ಟಿದಿನ ಅಲ್ಲ. ಯಾರಿಗೆ ಹುಟ್ಟಿಲ್ಲ, ಯಾರಿಗೆ ಸಾವಿಲ್ಲ, ಆ ಶುದ್ಧ ಚೈತನ್ಯ ಕಂಡು ಬಂದ ದಿನ. ಅಪಿಯರ್ಡ್ ಇನ್ ಹ್ಯೂಮನ್ ಫಾರ್ಮ್ ಆಸ್ ಎ ಚೈಲ್ಡ್. ಮಗುವಾಗಿ ಕಂಡು ಬಂದ ದಿನ, ಅದಕ್ಕೆ ಜಯಂತಿ. ಅದು ಬರ್ಡೇ ಅಲ್ಲ. ಅದು ಹುಟ್ಟಿದ ದಿನ ಅಲ್ಲ. ಹುಟ್ಟಿದ ದಿನ ಅಂತ ಮಾಡ್ತೇವೆ. ಈಗ ನಮ್ಗೆ ಏನಾಗಿದೆ, ನಮ್ಮ ಹ್ಯಾಪಿ ಬರ್ಡೇ ಸೆಲೆಬ್ರೇಟ್ ಮಾಡಿಬಿಟ್ಟು ಒಬ್ಬ ಜ್ಞಾನಿಗಳಿಗೆ ಹುಟ್ಟಿದೆ ಅಂತ ಕಲ್ಪನೆ ಬಂದ್ಬಿಟ್ಟಿದೆ. ಜ್ಞಾನಿಗಳಿಗೆ ಹುಟ್ಟಿಲ್ಲ. ಸೊ ಹಾಗಾಗ್ಬಿಟ್ಟು ಜಯಂತಿ ಅಂದ್ರೆ ದತ್ತ ಭಗವಾನ್ ಕಂಡು ಬಂದ ದಿನ ಫಸ್ಟ್. ಎರಡನೇದು, ಇದು ಆದಿ ಭೌತಿಕ ಮತ್ತು ಆದಿ ದೈವಿಕ ಎರಡು ಒಟ್ಟಿಗೆ ಸೇರಿ ಆ ದಿವಸ ಕಂಡು ಬಂದರು. ಅದಕ್ಕೆ ಜಯಂತಿ. ಆದಿ ಭೌತಿಕ ಫಿಸಿಕಲ್, ಆದಿ ದೈವಿಕ ಮೆಟಾಫಿಸಿಕಲ್. ಟುಗೆದರ್ ದತ್ತ ಭಗವಾನ್ ಅಪಿಯರ್ಡ್ ಆನ್ ದ ಅರ್ತ್. ದಟ್ಸ್ ವೈ ಇಟ್ಸ್ ದತ್ತ ಜಯಂತಿ. ಇಟ್ಸ್ ನಾಟ್ ಎ ದತ್ತ ಬರ್ತ್ಡೇ ಪಾರ್ಟಿ ಅಲ್ಲ. ದೆನ್ ಋಷಿ ಅತ್ರಿ and Mata Anusuya, they gave birth to Datta. ಋಷಿ ಅತ್ರಿ, ಮಾತಾ ಅನಸೂಯ. ಯು ಆಲ್ ನೋ ದಿ ಸ್ಟೋರಿ. ನಿಮ್ಗೆಲ್ಲ ಕತೆ ಗೊತ್ತಿದೆ. ಅತ್ರಿ ಋಷಿ ಮತ್ತು ಅನಸೂಯ ಇಬ್ಬರಿಗೆ ಆ ದತ್ತ ರೂಪಿಯಲ್ಲಿ ಭಗವಂತ ಕಂಡು ಬಂದರು. ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ. ಅಪಿಯರ್ಡ್ ಆಸ್ ಬ್ರಹ್ಮ ವಿಷ್ಣು ಮಹೇಶ್ವರ. ಸೊ ದಿಸ್ ಈಸ್
ದಿ ಫಿಸಿಕಲ್, ಆದಿ ಭೌತಿಕ, ಆದಿ ದೈವಿಕ. What is spiritual significance of Datta Jayanti? What is the spiritual significance of Datta Jayanti? Where will you bring Atri and Anasuya? Atri and Anasuya is required to have birth of Bhagavan, appearance of Bhagavan Datta. Atri ಮತ್ತು ಅನ್ಸೂಯ ಬೇಕು. Where do you get Atri and Anasuya? ಎಲ್ಲಿ ಸಿಗ್ತಾರೆ ನಮ್ಗೆ ಅತ್ರಿ ಅನಸೂಯ? We need Atri and Anasuya. Without Atri and Anasuya, no birth of Datta. Atri means beyond three. Atri means beyond three. Anasuya means no jealousy. In your mind, the buddhi, the intellect, is the master, is the husband. Manas is the wife. Buddhi is the master, the mind is the male and female. Buddhi, earth three, it has to go beyond three. Three, means no, three, beyond three. What is that beyond three? What is three of beyond three? ಸತ್ವಗುಣ, ರಜೋಗುಣ, ತಮೋಗುಣ. ಅತ್ರಿ ಅಂದ್ರೆ ಮೂರನ್ನು ದಾಟಿದವರು ಅಂತ. ಏನ? ಸತ್ವಗುಣ, ರಜೋಗುಣ, ತಮೋಗುಣ. ಮೂರು ಗುಣಗಳನ್ನ ದಾಟಿದವರು, ಅವರಿಗೆ ಗುಣಾತೀತ ಅಂತ ಹೇಳುದು, ಜ್ಞಾನಿ ಅಂತ ಹೇಳುದು. ಮೂರು ಗುಣಗಳನ್ನು ದಾಟಬೇಕು: ಸತ್ವಗುಣ, ರಜೋಗುಣ, ತಮೋಗುಣ. ಅತ್ರಿ ಅಂದ್ರೆ ಮೂರನ್ನು ದಾಟಿದವರು. ಅತ್ರಿ ಆಲ್ಸೋ ಮೀನ್ಸ್ ಒನ್ ಹೂ ಹ್ಯಾಸ್ ಕ್ರಾಸ್ ತ್ರೀ: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಗ್ರಾಸ್ ಬಾಡಿ, ಸಟಲ್ ಬಾಡಿ, ಕಾಸಲ್ ಬಾಡಿ. ಒನ್ ಹೂ ಹ್ಯಾಸ್ ಗಾನ್ ಬಿಯಾಂಡ್ ದಟ್ ಈಸ್ ಅತ್ರಿ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಅತ್ರಿ ಆಲ್ಸೋ ಮೀನ್ಸ್ ಒನ್ ಹೂ ಹ್ಯಾಸ್ ಕ್ರಾಸ್ ತ್ರೀ. ಮೂರನ್ನು ದಾಟಿದವರು. ಏನದು? ಜಾಗೃತ, ಸ್ವಪ್ನ, ಸುಷುಪ್ತಿ, ತುರಿಯ. ಇದು ಅತ್ರಿ. ಅತ್ರಿ ತಂದೆ ಆಗಬೇಕು. ಅತ್ರಿ has to become father. Your buddhi is the only way. Buddhi, your intellect sharpened buddhi is the only way you can go become ಅತ್ರಿ. ಬುದ್ಧಿ only can take you ಅತ್ರಿ. ಜ್ಞಾನ ಬೇಕು ಅತ್ರಿ ಆಗ್ಬೇಕಾದ್ರೆ. ಆ ಬುದ್ಧಿ ಏನಾಗಬೇಕು? ಆ ಸೂಕ್ಷ್ಮವಾದ ಬುದ್ಧಿ ಅತ್ರಿ ಋಷಿ ಆಗ್ತಾರೆ. ದ ವೆರಿ ಸಟಲ್ ಇಂಟೆಲೆಕ್ಟ್ ಬಿಕಮ್ಸ್ ಅತ್ರಿ ಋಷಿ. ಸೂಕ್ಷ್ಮವಾದ ಬುದ್ಧಿ. ಅದು ಸೂಕ್ಷ್ಮ ಮಾಡೋದು ಹೇಗೆ? ಹೌ ಡು ಮೇಕ್ ಬುದ್ಧಿ ಸಟಲ್? ಹೌ ಡು ಮೇಕ್ ಬುದ್ಧಿ ಸಟಲ್? ಬುದ್ಧಿ ಸೂಕ್ಷ್ಮ ಮಾಡೋದು ಹೇಗೆ? ಶ್ರವಣ, ಮನನ, ನಿಧಿಧ್ಯಾಸ. ಸಟಲ್ ಮೈಂಡ್, ಸಟಲ್ ಬುದ್ಧಿ is possible with Shravana, Manana, Nididhyasa. That's where Atri is born. Atri is there. Shravana, Manana, Nididhyasa ಮೂಲಕ ಅತ್ರಿ ಋಷಿ ನಮ್ಮಲ್ಲಿ ಬರ್ತಾರೆ ಬುದ್ಧಿಯಲ್ಲಿ. ಸೊ ಇಲ್ಲಿ ಕೂತ್ಕೊಂಡವರೆಲ್ಲ ವೇದಾಂತ ವಿಜ್ಞಾನ ಭಗವದ್ಗೀತೆ ಅಧ್ಯಯನ ಮಾಡಿ ಅತ್ರಿ ಋಷಿಯ ಕೃಪೆ ಪಡ್ಕೊಂಡಿದ್ದಾರೆ. People sitting here have studied Vedanta study circle, Bhagavad Gita, and with that, buddhi has become subtler and subtler and sukshma. Blessing of Atri Rishi is there for all of you. Buddhi is the higher faculty, Manas is the lower faculty. Manas asuya agಬೇಕು. The mind has to become Anusuya. Anusuya means free from jealousy. Mind becoming free from jealousy is called Anasuya. Where Atri is there and where Anasuya is there Datta is there. Yelli Atri idare, Anasuya idare, Datta idare. Anasuya means mind being from jealousy.
What is mind free from jealousy? So jealousy is one name given to that, not jealousy. Kama, Krodha, Mada, Matsara, Moha, Loba. 6 Arishaduga has gone. Kama, desire. Krodha, anger. Matsara, jealousy. Moha, delusion. Matsara is jealousy. Moha, delusion. Loba, greediness. Kama, Krodha, Mada, Matsara, Moha, Loba, ದಾಟಿದವರು ಅನಸೂಯೆ. When our mind, lower mind, becomes free from Kama, Krodha, Mada, Matsara, Moha, Loba, it becomes Anasuya. When the higher mind becomes beyond 3 guna, it becomes Atri. Buddhi, Atri ಆಗಬೇಕು, ಮನಸ್ಸು ಅನಸೂಯ ಆಗಬೇಕು. ಅನಸೂಯ ಅಂದ್ರೆ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ, your transit. Go beyond 6 enemies. Kama, Krodha, Mada, Matsara, Moha, Lobha. Then there is Atri and Anasuya. In this temple called body, ನಮ್ಮ ಶರೀರ ಅದು ಬಾಡಿ, ದೇಹ ಅನ್ನೋದು ದೇಹ, ದೇಗುಲ. In this temple of Atri and Anasuya, when they come together, there is the birth of Bhagavan Datta. ಅಲ್ಲಿ ಭಗವಂತ ದತ್ತನ ಹುಟ್ಟಿದೆ. ಓಂ ಗುರುದೇವ ದತ್ತ, ಜಯ ಗುರುದೇವ ದತ್ತ, ಶ್ರೀ ಗುರುದೇವ ದತ್ತ, ಓಂ ಗುರುದೇವ ದತ್ತ, ಜಯ ಗುರುದೇವ ದತ್ತ, ಶ್ರೀ ಗುರುದೇವ ದತ್ತ, ಓಂ ಗುರುದೇವ ದತ್ತ, ಜಯ ಗುರುದೇವ ದತ್ತ, ಶ್ರೀ ಗುರುದೇವ ದತ್ತ. Mind has to become pure. That is called Anasuya. Mind becoming pure is called Chitta Shuddhi, purification of mind. ಮನಸ್ಸು ಶುದ್ಧ ಆಗಬೇಕಾದ್ರೆ ಚಿತ್ತ ಶುದ್ಧಿ ಅಂತ ಕರೀತಾರೆ. ವಾಟ್ ಇಸ್ ಚಿತ್ತ ಶುದ್ಧಿ? ಚಿತ್ತ ಶುದ್ಧಿ ಅಂದ್ರೆ ಏನು? ವಾಟ್ ಇಸ್ ಕ್ಲೀನಿಂಗ್, ಕ್ಲಿಯರ್, ವಾಟ್ ಇಸ್ ಅ ಪ್ಯೂರ್ ಮೈಂಡ್? ಚಿತ್ತ ಶುದ್ಧಿ. Mind has raga and dvesha. Attraction and repulsion is the nature of the mind. Raga, dvesha. So raga, dvesha is called attraction, repulsion, has to change. What is attraction, repulsion? Oh, I want this, I want this, I want this. Repulsion is, I don't want this, I don't want this. Attraction, I want this, 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 this. Repulsion, I don't want this. How you can live without I want and I don't want? ನನಗೆ ಬೇಕು 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 ಅನ್ನೋ ರಾಗ, ಬೇಡ ಬೇಡ ಅನ್ನೋದು ದ್ವೇಷ. ಅದು ಸಿಚುವೇಶನ್, ಸಂಬಂಧ ಇರ್ಬೋದು, ಜನ ಇರ್ಬೋದು, ದುಡ್ಡು ಇರ್ಬೋದು, ಏನೇ ಇರ್ಬೋದು. ರಾಗ ದ್ವೇಷ, ಇದನ್ನ ಮುಕ್ತ ಆಗ್ಬೇಕು ಮನಸ್ಸು. ಅದಕ್ಕೆ ಅನಸೂಯ ಅಂತ. ರಾಗ ದ್ವೇಷ ಮುಕ್ತ ಜೀವನ ಹೇಗೆ ಮಾಡಿದ? ಹೇಗೆ? ಹೌ ಡು ಯು ಲಿವ್ ವಿದೌಟ್ ಅ ರಾಗ ಅಂಡ್ ದ್ವೇಷ? ರಾಗ ದ್ವೇಷ ಇರಬೇಕು. ಯಾವುದಕ್ಕೋಸ್ಕರ? ರಾಗ ಮೀನ್ಸ್ ಅಟ್ರಾಕ್ಷನ್ ಫಾರ್ ಧರ್ಮ, ದ್ವೇಷ ಮೀನ್ಸ್ ರಿಪಲ್ಷನ್ ಫಾರ್ ಅಧರ್ಮ. ರಾಗ ಯಾವುದಕ್ಕಿರಬೇಕು? ಧಾರ್ಮಿಕ ರೀತಿಯಲ್ಲಿ ಜೀವನ ಮಾಡಬೇಕು. ದ್ವೇಷ ಯಾವ್ದು ಬೇಕು? ಅಧಾರ್ಮಿಕ ರೀತಿಯಲ್ಲಿ ಹೋಗದಿರಕ್ಕೆ ರಾಗ ದ್ವೇಷ ಬಿಡಬೇಕು. ರಾಗ ದ್ವೇಷ ಪರಿವರ್ತನೆ ಆಗಬೇಕು. ರಾಗ ದ್ವೇಷ ಅಷ್ಟು ಟ್ರಾನ್ಸ್ಫಾರ್ಮ್. Then Anasuya is born in your life. Anasuya comes in your life. Raga Dvesha not only has to transform, you have to go beyond Raga and Dvesha. Raga Dvesha ದಾಟಬೇಕು. ಅದು ಹೇಗೆ ದಾಟೋದು? How you have to go beyond Raga and Dvesha? ನಿಷ್ಕಾಮ ಕರ್ಮ, ಕರ್ಮ ಯೋಗ. ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ. All work done as an offering to Ishvara. That becomes purificating.
So raga, dvesha, first you have to attach raga to dharma, dvesha to adharma. Dvesha means not hating somebody. I don't want this. Raga for dharma, dvesha for adharma. ರಾಗ ದ್ವೇಷವನ್ನು ಪರಿವರ್ತನೆ ಮಾಡಬೇಕು. ರಾಗವನ್ನ ಧರ್ಮ ಕಾರ್ಯಕ್ಕೋಸ್ಕರ, ದ್ವೇಷ ಅಂದ್ರೆ ಮಾಡದಿದ್ರು ಅಧರ್ಮ ಮಾಡದಿರೋದು. ಇದು ಮೊದಲನೇ ಇಷ್ಟ. ಕಡೆಗೆ ಧರ್ಮ ಅಧರ್ಮಗಳನ್ನ ಮಾಡುವಾಗ, ಧರ್ಮ ಮಾಡುವಾಗ ಭಗವಂತನಿಗೆ ಅರ್ಪಣಾ ಭಾವದಿಂದ ಈಶ್ವರಾರ್ಪಿತಂ ನೇಚ್ಛಯಾಕೃತಂ, ಆಫರ್ ಇಟ್ ಟು ಈಶ್ವರ. ಎನಿ ವರ್ಕ್ ಯು ಆಫರ್ ಇಟ್ ಟು ಈಶ್ವರ ಅಂಡ್ ಡೂ ದ ವರ್ಕ್, ಇಟ್ ಬಿಕಮ್ಸ್ ಪ್ಯೂರಿಫಿಕೇಟರಿ, ಚಿತ್ತಶುದ್ಧಿ. ದಿಸ್ ಇಸ್ ಕಾಲ್ಡ್ ಕರ್ಮಯೋಗ. ಕರ್ಮಯೋಗ ಮಾಡಬೇಕು. ಕರ್ಮಯೋಗದ ಮೂಲಕ ಜೀವನ ಮಾಡೋದು ಕಲಿತಾಗ ಅಲ್ಲಿ ಅನಸೂಯ ಬರ್ತಾರೆ. ದೇರ್ ಅನಸೂಯ ಋಷಿ ಕಮ್ಸ್. ನಾವು ಕಮ್ಸ್ ದಿ ಜ್ಞಾನಯೋಗ. ಜ್ಞಾನಯೋಗ ಇಸ್ ಅತ್ರಿ ಋಷಿ. ಜ್ಞಾನಯೋಗ ಶ್ರವಣ ಮನನ ನಿಧ್ಯಾಸ ಇಸ್ ಕಾಲ್ಡ್ ಆತ್ಮನೋ ಮೋಕ್ಷಾರ್ಥಂ. ಕರ್ಮಯೋಗ ಇಸ್ ಕಾಲ್ಡ್ ಜಗತ್ತಾಯ. ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯ ಎರಡು ಸೇರಿ, ಆತ್ಮನೋ ಮೋಕ್ಷಾರ್ಥಂ ಜಗತ್ತ ಎರಡಕ್ಕೆ ಸೇರಿ ಅತ್ರಿ ಮತ್ತು ಅನಸೂಯ ಅಂತ ಹೇಳೋದು. ನನ್ನ ಮೋಕ್ಷಕ್ಕೋಸ್ಕರ, ನನ್ನ ಮೋಕ್ಷಕ್ಕೆ ಏನ್ ಮಾಡಬೇಕು? ಏನ್ ಸರ್ಕಸ್ ಮಾಡ್ಬೋದು? ಏನ್ ಸರ್ಕಸ್ ಮಾಡೋಕ್ಕಾಗಲ್ಲ. ವಾಟ್ ಯು ಕ್ಯಾನ್ ಡೂ ಫಾರ್ ಎ ಮೋಕ್ಷ? ನಥಿಂಗ್ ಕ್ಯಾನ್ ಬಿ ಡನ್. ಒಂದು ಜ್ಞಾನ. ಜ್ಞಾನ alone liberates. How? What type of ಜ್ಞಾನ? ಕೆಮಿಸ್ಟ್ರಿ ಜ್ಞಾನ, ಬಯಾಲಜಿ ಜ್ಞಾನ, ಮ್ಯಾಥಮೆಟಿಕ್ಸ್ ಜ್ಞಾನ. ಯಾವ ಜ್ಞಾನ ಇದು? ಆತ್ಮಜ್ಞಾನ. ಶ್ರವಣ ಮನನ ನಿಧ್ಯಾಸ. ಆತ್ಮಜ್ಞಾನ ಎಲ್ಲಿಂದ ಬರಬೇಕು? ಆತ್ಮಜ್ಞಾನಿಯಾದ ಗುರುಗಳಿಂದ ಬಂದ ಆತ್ಮಜ್ಞಾನಕ್ಕೆ ಮುಕ್ತಿ. ಆತ್ಮಜ್ಞಾನಿಯಾದ ಗುರು ಬೇಕು. ಅವ್ರಿಗೆ ಏನ್ ಹೇಳ್ತಾರೆ? ಒನ್ ಹೂ ಇಸ್ ರಿಯಲೈಸ್ಡ್ ಮಾಸ್ಟರ್, ಇಫ್ ಯು ಗೆಟ್ ಜ್ಞಾನ ಫ್ರಮ್ ಹಿಮ್, ದಟ್ ಈಸ್ ಆತ್ಮಜ್ಞಾನ. No, I can read Atmadana books. I can read. I can YouTube videos. Finally, it has to be how to realize master for getting Atmadana. So, Atri and Ansuya. Then, Datta Bhagavan appears in your heart. That is Datta Jayanti. The day Datta is born, the day Datta appears in your heart is the day of Datta Jayanti. ಆಧ್ಯಾತ್ಮಿಕವಾಗಿ ದತ್ತ ಭಗವಾನ್ ನಿಮ್ಮ ಹೃದಯದಲ್ಲಿ ಬಂದ ದಿವಸ ಅದು ದತ್ತ ಜಯಂತಿ. ಸೊ ದತ್ತ ಭಗವಾನ್ ಈಸ್ ಕಾಲ್ಡ್, ದೇರ್ ಆರ್ ವೆರಿ ದತ್ತ ಭಗವಾನ್ ಸ್ಪೆಷಾಲಿಟೀಸ್. ಹಿ ಈಸ್ ಕಾಲ್ಡ್ ಆದಿ ಸನ್ಯಾಸಿ. For sannyasa ashrama he started. Adi sannyasa. What is sannyasa? Sannyasa means no attachment to anything. No attraction, no repulsion, no attachment to anything. Freedom from any attachment is called renunciation. ಯಾವುದಕ್ಕೂ ಅಂಟಿಕೊಳ್ಳದೆ ಇರೋದು ಸನ್ಯಾಸ. ಧನ, ಕನಕ, ವಸ್ತ್ರ, ಒಡವೆ, ಆಲೋಚನೆ, ಮನಸ್ಸು, ಬುದ್ಧಿ ಯಾವುದಕ್ಕೂ ಅಂಟಿಕೊಳ್ಳೋದು. ನೋ ಅಟ್ಯಾಚ್ಮೆಂಟ್ ಟು ಎನಿಥಿಂಗ್, ನಾಟ್ ಪೊಸೆಸಿಂಗ್ ಎನಿಥಿಂಗ್ ಈಸ್ ಕಾಲ್ಡ್ ಸನ್ಯಾಸ. ಯಾವುದಕ್ಕೂ ಅಂಟಿಕೊಳ್ಳೋದಿರೋದು, ಯಾವುದನ್ನ ಹಿಡ್ಕೊಳ್ಳೋದು. ನೀವು ಯಾವ್ದಕ್ಕೆ ಹಿಡ್ಕೊಂಡು, ನಾವು ಯಾವ್ದಕ್ಕೆ ಹಿಡ್ಕೊಂಡಿದ್ದೇವೆ? ವಾಟ್ ಆರ್ ವಿ ಹೋಲ್ಡಿಂಗ್ ಆನ್ ಟು? ವಿ ಆರ್ ಹೋಲ್ಡಿಂಗ್ ಆನ್ ಟು ಪೊಸೆಷನ್. ವಿ ಆರ್ ಹೋಲ್ಡಿಂಗ್ ಆನ್ ಟು ಮನಿ. ವಿ ಆರ್ ಹೋಲ್ಡಿಂಗ್ ಆನ್ ಟು ಫ್ಯಾಮಿಲಿ, ಚಿಲ್ಡ್ರನ್, ರಿಲೇಶನ್ಶಿಪ್ಸ್. ನಾವು ಯಾವ್ದಾವ್ದನ್ನು ಹಿಡ್ಕೊಂಡಿದ್ದೇವೆ ಅದನ್ನು ಬಿಟ್ಬಿಟ್ಟು, ಡೋಂಟ್ ಹ್ಯಾವ್ ಟು ಲೀವ್ ಇಟ್. ಯು ಹ್ಯಾವ್ ಟು ಡ್ರಾಪ್ ಅಟ್ಯಾಚ್ಮೆಂಟ್ ಟು ದಟ್. ನಾಟ್ ಫಿಸಿಕಲಿ, ಡೋಂಟ್ ಹ್ಯಾವ್ ಟು ಡ್ರಾಪ್. ಯಾವುದೇ ಹಿಡ್ಕೊಂಡಿದ್ರೆ ಅದನ್ನ ಮೆಂಟಲ್ ಅಟ್ಯಾಚ್ಮೆಂಟ್ ಯು ಡ್ರಾಪ್. ನಥಿಂಗ್ ಎಲ್ಸ್. ದಟ್ಸ್ ಕಾಲ್ಡ್ ಸನ್ಯಾಸ. If you are able to drop the mental attachment to what you possess, that's called sannyasa. ಮಾನಸಿಕವಾಗಿ ಸನ್ಯಾಸ ಮಾಡಬೇಕು. ಮಾನಸಿಕವಾಗಿ ಸನ್ಯಾಸ ಮಾಡೋದು
ಯೋಗ. ಸನ್ಯಾಸ ಶಬ್ದಕ್ಕೆ ಮೂರು ಅರ್ಥ ಇದೆ: ರೂಢಾರ್ಥ, ಗೂಢಾರ್ಥ, ಯೋಗಾರ್ಥ. There are three levels of meaning for sannyasa. Rudhartha means common man's language. Sannyasi means one who is wearing a dress, one who is living a lifestyle. ಯಾರು ಸನ್ಯಾಸಾಶ್ರಮ ಜೀವನ ಮಾಡ್ತಾರೋ ಅದಕ್ಕೆ ಸನ್ಯಾಸ ಅಂತ ಹೇಳುದು. ರೂಢಾರ್ಥ ಎಲ್ಲ ರೂಢಿ, ಅವ್ರು ಸನ್ಯಾಸಿರಿಯಪ್ಪ. ಮನೆ ಇಲ್ಲ, ಮಠ ಇಲ್ಲ, ಅವರು ಸನ್ಯಾಸಿ, ಕಾವಿ ವಸ್ತು. ಗೂಢಾರ್ಥ, ಯೋಗಾರ್ಥ ಮೀನ್ಸ್ ಒನ್ ಹೂ ಇಸ್ ಪ್ರಾಕ್ಟೀಸಿಂಗ್ ಸನ್ಯಾಸ. ಯಾರು ಸನ್ಯಾಸವನ್ನು ಅಭ್ಯಾಸ ಮಾಡ್ತಾರೆ ಅವರು ಯೋಗಾರ್ಥ. ನಮ್ಗೆ ಮಾಡೋಕ್ಕಾಗತ್ತ ಸನ್ಯಾಸವನ್ನು ಪ್ರಾಕ್ಟೀಸ್ ಮಾಡ್ಲಿಕ್ಕಾಗತ್ತಾ? ಕ್ಯಾನ್ ವಿ ಪ್ರಾಕ್ಟೀಸ್ ಸನ್ಯಾಸ ಆಸ್ ಹೌಸ್ ಹೋಲ್ಡರ್ಸ್? ಕ್ಯಾನ್ ವಿ? ಡೆಫಿನೆಟ್ಲಿ ವಿ ಕ್ಯಾನ್. ಖಂಡಿತವಾಗಿ ಮಾಡಿ ಸಾಧ್ಯ ಇದೆ. ಆಸ್ ಹೌಸ್ ಹೋಲ್ಡರ್ಸ್ ಯು ಕ್ಯಾನ್ ಸನ್ಯಾಸಿ, ಬಟ್ ಸನ್ಯಾಸಿ ಕ್ಯಾನ್ ನಾಟ್ ಬಿ ಹೌಸ್ ಹೋಲ್ಡರ್, ಅನ್ಫಾರ್ಚುನೇಟ್ಲಿ. ಸೊ ಗೃಹಸ್ಥರು ಸನ್ಯಾಸಿಗಳಬಹುದು, ಸನ್ಯಾಸಿ ಜೀವನ ಮಾಡೋದು. ಸನ್ಯಾಸಿಗಳು ಗೃಹಸ್ಥರಾಗಿ ಜೀವನ ಮಾಡೋಕ್ಕಾಗಲ್ಲ. ಗೃಹಸ್ಥರು ಸನ್ಯಾಸಿಗಳಾಗಿ ಜೀವನ ಮಾಡೋದು ಹೇಗೆ? ಹೌ ಎ ಗೃಹಸ್ಥ ಕ್ಯಾನ್ ಲೀವ್ ಎ ಸನ್ಯಾಸಿ? ಡಿಟ್ಯಾಚ್ಮೆಂಟ್, ಕರ್ಮಯೋಗ, ಸೆಲ್ಫ್ಲೆಸ್ ಸರ್ವೀಸ್. ಕರ್ಮಯೋಗವನ್ನು ಯಾರು ಮಾಡ್ತಾರೋ ಸನ್ಯಾಸಿನೇ. ನಾನು ಹೇಳಿದ್ದಲ್ಲ, ಭಗವಾನ್ ಕೃಷ್ಣ ಹೇಳಿದ್ದು. ಒನ್ ಹೂ ಡಸ್ ಕರ್ಮಯೋಗ ಈ ಸನ್ಯಾಸಿ. Then one who has dropped three, no attachment to three, or not identified three. ಯಾರು ಮೂರನ್ನು ಬಿಟ್ಬಿಡ್ತಾರೆ. ಕರ್ತಾಹಂ, ಭೋಕ್ತಾಹಂ, ನಾತಾಹಂ. ನಾನು ಮಾಡುವವನು, ನಾನು ತಿಳ್ಕೊಳ್ಳುವವನು, ನಾನು ಅನುಭವಿಸುವನು. ಕರ್ತಾಹಂ, ಭೋಕ್ತಾಹಂ, ನಾತಾಹಂ. ಇದನ್ನು ಬಿಟ್ಟು ನೀವು ಸನ್ಯಾಸಿ. ಬಿಡಕ್ಕಾಗತ್ತೇನ್ರಪ್ಪ? If you drop these, you'll be sannyasi. Sannyasi is not dress. Sannyasi is the internal state. It's called yogartha. Sannyasi also means there's a gudhartha, deepest meaning, the innermost meaning of sannyasa. What is gudhartha of sannyasa? The secret meaning of sannyasa is your atma. Your own self is sannyasi. How? Atma has no attachment to anything. It's free. No bondage, no liberation. ಬಂಧನ ಇಲ್ಲ, ಮುಕ್ತಿ ಇಲ್ಲ. ನೋ ಬರ್ತ್, ನೋ ಡೆತ್. ಹುಟ್ಟು ಸಾವಿಲ್ಲದ, ಜನ್ಮ ಮರಣಗಳ ಬಂಧನ ಇಲ್ಲದ ಅಜರ ಅಮರ ಆತ್ಮನಿಗೆ ಸನ್ಯಾಸಿ ಅಂತ. ಅದೇ ನಿಜವಾದ ಸನ್ಯಾಸಿ. ಉಳಿದವೆಲ್ಲ ಸನ್ಯಾಸ ಅಭ್ಯಾಸ ಅಷ್ಟೇ. That is the real sannyasa. Everything else is sannyasa abhyasa. So rudhartha is for the society. Rudhartha means common meaning is for society. Rudhartha ಸಮಾಜಕ್ಕೋಸ್ಕರ, ಗೂಢಾರ್ಥ ನಮ್ಮ ಅಭ್ಯಾಸಕ್ಕೋಸ್ಕರ, ಯೋಗಾರ್ಥ ನಮ್ಮ ಅಭ್ಯಾಸಕ್ಕೋಸ್ಕರ. ಗೂಢಾರ್ಥ ಸೀಕ್ರೆಟ್ ಮೀನಿಂಗು ಆತ್ಮಜ್ಞಾನ. ಸನ್ಯಾಸಿ ಯಾರು? ಹೂ ಇಸ್ ಸನ್ಯಾಸಿ? You are sannyasi at the deepest level. Already you have no birth, no attachment. And sannyasi is asangoham. 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 Puna. Unattached. Unattached you are. Are you attached to anything? Yes. I'm very attached, very fond of this person, very fond of this situation, very fond of sweets. Are you really? ನೀವು ಎಲ್ಲದಕ್ಕೂ ಅಸಂಗರಾಗಿದ್ದೀರಾ? ಹೌದ್ರಿ, ನಮ್ ಭಾಳ ಸಂಘ ಇದ್ರಿ, ಭಾಳ ಬಿಡಕ್ಕಾಗಲ್ಲ ನಮ್ಗೆ. ಏನೋ ಅವ್ರನ್ನ ಬಿಡಕ್ಕಾಗಲ್ಲ, ಇವ್ರನ್ನ ಬಿಡಕ್ಕಾಗಲ್ಲ. ಯಾರನ್ನ ಹಿಡ್ಕೊಳ್ತೀರಿ ನೀವು? ಜಾಗೃತ ಅವಸ್ಥೆಯಲ್ಲಿ. ಇನ್ ದ ವೇಕಿಂಗ್ ಸ್ಟೇಟ್ ಯು ಕ್ಯಾಚ್ ಹೋಲ್ಡ್ ಆಫ್ ಸಮಥಿಂಗ್. In the dream state, you drop them. In the waking state, husband, wife, and family. In dream state, dream wife, dream family. You drop all husband, wife, and family in the waking state. ಎಲ್ಲ waking state ಇಲ್ರಿ, ಎಲ್ಲವನ್ನು ಬಿಟ್ಟಾಗ್ಬಿಟ್ರಿ. Understand? You dropped everything in the waking state in the dream state. Who dropped? Atma. Nothing is there in the waking dream state. All waking state, world is also gone. World is also wrong. ವ್ಯಕ್ತಿಯದ ಕನಸು ಪ್ರಪಂಚ ಎಲ್ಲ ಬಿಟ್ಟೋಯ್ತು.
ಸ್ವಪ್ನ ಪ್ರಪಂಚ ಸ್ವಪ್ನದಲ್ಲಿ ಶುರು ಆಯ್ತು, ಇನ್ನೊಂದು ಶುರು ಆಯ್ತು. ಅಲ್ಲೋ ಸ್ವಪ್ನ ಬಂದು ತುಂಬ ಅಟ್ಯಾಚ್ಮೆಂಟ್ ಇದೆ. ಗಾಢ ನಿದ್ದೆಗೆ ಹೋದಾಗ ಆ ಪ್ರಪಂಚ ಬಿಡಾಕ್ಬಿಟ್ರಿ. ಯು ಡ್ರಾಪ್ ದ್ಯಾಟ್ ಆಲ್ಸೋ ಇನ್ ದ ಡೀಪ್ ಸ್ಲೀಪ್. ವಾಟ್ ಆರ್ ಯು ಹೋಲ್ಡಿಂಗ್? ಏನ್ ಇಟ್ಕೊಂಡಿರಿ? ಏನು ಇಟ್ಕೊಂಡಿಲ್ಲ, ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲ. ಅದಕ್ಕೆ ಆತ್ಮನಿಗೆ ಹೇಳೋದು ಅಸಂಗೋಹಂ, ಅಸಂಗೋಹಂ, ಅಸಂಗೋಹಂ ಪುನಃ ಪುನಃ. ದಿಸ್ ಈಸ್ ಯುವರ್ ಸ್ಟೇಟ್. ಸನ್ಯಾಸ, ಸನ್ಯಾಸ ಯುವರ್ ರಿಯಲ್ ಸ್ಟೇಟ್. ದಟ್ಸ್ ವಾಟ್ ಯು ಆರ್. ಯುವರ್ ನೇಮ್ ಇಸ್ ಕಾಲ್ಡ್ ಸನ್ಯಾಸಿ, ನೋಬಡಿ ಎಲ್ಸಸ್ ನೇಮ್. ನಿಮ್ಮ ಹೆಸರು ಸನ್ಯಾಸ. ಯಾರಿಗೆ? ಆತ್ಮನಿಗೆ. ಯಾಕೆ? ಅಸಂಗ, ಅದು ಸಂಗರಹಿತ, unattached is Atma. No, 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 I have Papa and Punya. How many lives of karma I have done? Which karma? Yava karma? Where is karma? Prarabdha karma, karma. Oh, my dear, you cannot take morning waking state money into dream state. ಎಚ್ಚರ ಸ್ಥಿತಿಯ ಒಂದು ದುಡ್ಡು ತಗೊಂಡೋಗಲ್ಲ ಡ್ರೀಮಿಗೆ. ಡ್ರೀಮ್ ಸ್ಟೇಟ್ ಅನ್ನ ದುಡ್ಡನ್ನ ಕನಸಿಗೆ ಗಾಢ ನಿದ್ದೆ ತಗೊಂಡೋಗಲ್ಲ. ಎಲ್ಲಿ ಪಾಪ ಪುಣ್ಯ ತಗೊಂಡು ಹೋಗ್ತೀರಾ? You cannot take anything from waking state to dream state. From dream state to deep sleep state, you can't take anything. Then where is Papa and Punya for Atma? Atma ke Papa illide, Punya illide. This whole concept of Papa, Punya, Prarabdha is a waking state concept. In reality, Atma has no Papa, no Punya, no Prarabdha, no Janma, no Bandha. Atma ke huttilla, Papa illa, Punya illa, Prarabdha illa. Punarapi Janma apply ಆಗುದಿಲ್ಲ ಅದಕ್ಕೆ. So Atma is free from Papa and Punya, good and bad, unattached. And that Atma is called Sannyasi. And that's what you are. That's what Datta Bhagavan is. ಆ ದತ್ತ ಭಗವಾನ್ ನಿಮ್ಮ ಆತ್ಮ. ಸೊ ಅದಕ್ಕೋಸ್ಕರ ಇವತ್ತಿನ ಸತ್ಸಂಗದ ಹೆಸರು ಆತ್ಮ ಸ್ವರೂಪಿ ದತ್ತ ಭಗವಾನ್. ದಟ್ ಸೆಲ್ಫ್ ಈಸ್ ದತ್ತ ಭಗವಾನ್. ಆತ್ಮ ಸ್ವರೂಪಿ ದತ್ತ ಭಗವಾನ್. No, no, Datta Bhagavan is Brahma, Vishnu, Maheshwara Swarupi. What happens to you? Brahma, Vishnu, Maheshwara Swarupi is Datta Bhagavan. Datta Bhagavan ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ. ಏನ್ರಿ ಏನಾಗತ್ತೆ? ಗಾಢ ನಿದ್ದೆಯಲ್ಲಿ ಯಾವ ಪ್ರಪಂಚವಿಲ್ಲ, ಎಲ್ಲ ಪ್ರಪಂಚ ನಾಶ. ಶಿವಸ್ವರೂಪ. ಇನ್ ಡೀಪ್ ಸ್ಲೀಪ್ ನಥಿಂಗ್ ರಿಮೇನ್ಸ್. ಶಿವಸ್ವರೂಪ ಅದ್ಯಾರೋ ಆತ್ಮ. The moment you wake up, body comes, mind comes, family comes, everything comes. ಎಚ್ಚರ ಆಗ್ತದೆ, ಎಲ್ಲ ಬಂದ್ಬಿಡ್ತದೆ. ಅದ್ಯಾರು? ಬ್ರಹ್ಮಸ್ವರೂಪಿ. ಎಚ್ಚರ ಸ್ಥಿತಿಯಲ್ಲಿ ದೇಹ ಮೇಂಟೈನ್ ಮಾಡ್ತೀರಾ, ಫ್ಯಾಮಿಲಿ ಮೇಂಟೈನ್ ಮಾಡ್ತೀರಾ, ಬೇರೆಲ್ಲ ನಡೀತದೆ. ಅದ್ಯಾರು? ವಿಷ್ಣು ಸ್ವರೂಪ. ಬ್ರಹ್ಮ, ವಿಷ್ಣು, ಮಹೇಶ್ವರ ಸ್ವರೂಪ ದತ್ತ ಭಗವಾನ್. ಯಾರು? ನಿಮ್ಮ ಆತ್ಮ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಿಮ್ಮ ಆತ್ಮ ದತ್ತ. ದತ್ತ ಆತ್ಮ, ಆತ್ಮಸ್ವರೂಪಿ ದತ್ತ. ಅದನ್ನು ತಿಳ್ಕೊಳ್ಳದೆ ದತ್ತ ಜಯಂತಿ. ಯುವರ್ ಸೆಲ್ಫ್ ಈಸ್ ದತ್ತ. ದತ್ತ ಭಗವಾನ್ ಬ್ರಹ್ಮ ವಿಷ್ಣು ಸ್ವರೂಪ, ಮಹೇಶ್ವರೂಪ. ಬ್ರಹ್ಮ ವಿಷ್ಣು, ಆಸ್ ಬ್ರಹ್ಮ ವಿಷ್ಣು ಮಹೇಶ್ವರೂಪ, ಪ್ರೊಜೆಕ್ಷನ್ ಆಫ್ ದ ವರ್ಲ್ಡ್ ಹ್ಯಾಪನ್ಸ್, maintenance of the world happens, dissolution of the world happens, deep sleep, Jagrata, Swapna, Sushupti. Then Datta Bhagavan is Avaduta. Avaduta ಅಂದ್ರೆ ಯಾರು? ಜ್ಞಾನಿ. ಅವರು ಯಾರಿಗೆ ಸಮಾಜಕ್ಕೆ, ಸಮಾಜವನ್ನು ದಾಟಿದವರು. Someone who has gone beyond societal norms. That's called Atita Ashrami, gone beyond society. That's called Avaduta. There are 4 ashramas: Brahmacharya, Grahastha, Vanaprastha, Sannyasa. 4 ಆಶ್ರಮಗಳು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. Atita Ashrami means one who has gone beyond these 4 ashramas. 4 ಆಶ್ರಮಗಳನ್ನು ದಾಟಿದವರು ಅತೀತ ಆಶ್ರಮಿ, ಅವರಿಗೆ ಜ್ಞಾನಿ. ಅದಕ್ಕೆ ಅವಧೂತ ಅಂತ ಹೇಳುದು. ಸೊ ಬ್ರಹ್ಮಚರ್ಯ ಆಶ್ರಮ ಅದಕ್ಕೊಂದು ಲೈಫ್ ಸ್ಟೈಲ್ ಇದೆ. ದರ್ಸ್ ಲೈಫ್ ಸ್ಟೈಲ್ ಫಾರ್ ಬ್ರಹ್ಮಚಾರ್ಯಾಶ್ರಮ. ಗೃಹಸ್ಥಾಶ್ರಮ ದರ್ಸ್ ಲೈಫ್ ಸ್ಟೈಲ್, ಪ್ರಿಸ್ಕ್ರೈಬ್ ಲೈಫ್ ಸ್ಟೈಲ್, ಧಾರ್ಮಿಕ ಲೈಫ್ ಸ್ಟೈಲ್. ವಾನಪ್ರಸ್ಥಾಶ್ರಮ ರಿಟೈರ್ಡ್ ಲೈಫ್, ದರ್ಸ್ ಧಾರ್ಮಿಕ ಲೈಫ್ ಸ್ಟೈಲ್. ಸನ್ಯಾಸಾಶ್ರಮ ದಿಸ್ ಲೈಫ್ ಸ್ಟೈಲ್, ಯು ಹ್ಯಾವ್ ಟು ವೇರ್ ಡ್ರೆಸ್ ಲೈಕ್ ದಿಸ್ ಅಂಡ್ ಆಲ್.
Advaita Ashami, no rules and regulations. He has gone beyond. ಪ್ರೈಮರಿ ಸ್ಕೂಲ್, ಮಿಡಲ್ ಸ್ಕೂಲ್, ಹೈಸ್ಕೂಲ್, ಕಾಲೇಜ್ ನಾಲ್ಕಕ್ಕೂ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಡಿಗ್ರಿ ಸಿಕ್ಕಿದವನಿಗೆ ಏನು ರೂಲ್ಸ್ ಇದೆ? ಏನಿಲ್ಲ. ಸೊ ಒನ್ ಹೂ ಹ್ಯಾಸ್ ಗಾನ್ ಬಿಯಾಂಡ್ 4 ಆಶ್ರಮಸ್ ಇಸ್ ಕಾಲ್ಡ್ ಅದ್ವೈತಾಶ್ರಮ. ಸೊ ಸನ್ಯಾಸಿ ಅಷ್ಟು ಬೇರೆ, ಸನ್ಯಾಸಿ ಡ್ರೆಸ್ ಫಾರ್ ಮೋಕ್ಷ. ಸೊ ಒನ್ ಡೇ ಸನ್ಯಾಸ ಆಶ್ರಮಕ್ಕೆ ಸನ್ಯಾಸ ಬಿಟ್ಟ ಒಂದ್ ದಿವಸ ಒಂದು ರಮಣ ಮಹರ್ಷಿ ಆಶ್ರಮಕ್ಕೆ ಅವ್ರು ಬರ್ತಾರೆ. somebody comes to ರಮಣ ಮಹರ್ಷಿ ಆಶ್ರಮ. one old man is trying to clean the plant, doing the watering for the plant. ಒಂದು ಗಿಡಕ್ಕೆ ನೀರು ಹಾಕ್ತಾ ಇದ್ದಾರೆ. ಅವ್ರು ಕೇಳ್ತಾರೆ, ಇವರು ರಮಣ ಮಹರ್ಷಿ ಇದ್ದಾರಾ? ರಮಣ ಮಹರ್ಷಿ ಇಸ್ ಇನ್ಸೈಡ್. ರಮಣ ಮಹರ್ಷಿ ಇಸ್ ಇನ್ಸೈಡ್, ಒಳಗಿದ್ದಾರೆ. Okay, he goes and sits there. No, Ramana Maharshi has not come. He's waiting for Ramana Maharshi. The same man who is watering the plant, he'll come and sit there. ಆ ನೀರು ಹಾಕ್ತಾರೆ, ಅವರೇ ಬಂದು ಇವಾಗ ರಮಣ ಮಹರ್ಷಿ ಬಂದ ಗೊತ್ತಿಲ್ಲ ನಮಗೆ. ರಮಣ ಮಹರ್ಷಿ ಒಂದು ಡ್ರೆಸ್ ಇಲ್ಲ, ಕಾವಿ ಡ್ರೆಸ್ ಇಲ್ಲ, ಎಂತ ಇಲ್ಲ. ನೋ ಡ್ರೆಸ್ ಕೋಡ್, ನಥಿಂಗ್ ಇಸ್ ರಿಕ್ವೈರ್ಡ್ ಫಾರ್ ಜ್ಞಾನಿ. Same Ramana Maharshi was watering the plant, he'll come and sit here. Whereas Sannyasa Ashrama has a dress code. Brahmacharya Ashrama has a way of behavior. Brahmacharya has a behavior. One, you have gone beyond, you have qualified. ಡಿಗ್ರಿ ಬಂದವ್ರಿಗೆ ಮತ್ತೆ ಏನ್ರಿ ಬೇಕು ನಿಮಗೆ? ಸರ್ಟಿಫಿಕೇಟ್, ಇದು ವೇ ಡ್ರೆಸ್ ಕೋಡು. ಅವ್ರಿಗೆ ಅತೀತಾಶ್ರಮಿ ಅಂತ. ಅದಕ್ಕೆ ಅಜ್ಞಾನಿ ಈಸ್ ಅತೀತಾಶ್ರಮಿ. ಸೊ ಜ್ಞಾನಿ, ಯಾರು ಜ್ಞಾನಿಯೋ ಎಲ್ಲ ಆಶ್ರಮ ದಾಟಿದ. ಅವ್ರಿಗೆ ಯಾವ ಡ್ರೆಸ್ ಕೋಡ್ ಇಲ್ಲ. ಜ್ಞಾನಿ ಯಾವ ಡ್ರೆಸ್ ಇದೆ? ಯಾವ ಡ್ರೆಸ್ ಕೋಡ್ ಇಲ್ಲ. ಡ್ರೆಸ್ ಹಾಕೋಬಹುದು, ಹಾಕದೇ ಇರ್ಬೋದು. ಯು ಕ್ಯಾನ್ ವೇರ್ ಎ ಡ್ರೆಸ್, ಯು ಕ್ಯಾನ್ ಡ್ರಾಪ್ ಎ ಡ್ರೆಸ್ ಆಲ್ಸೋ. There is no societal norms will apply. So Gnani is in the society and following the guidelines of society, and Gnani is in the society not following the guidelines of society. ಸಮಾಜದಲ್ಲಿದ್ದು ಸಮಾಜ ಪದ್ಧತಿ ಫಾಲೋ ಮಾಡೋ ಜ್ಞಾನಿಗಳಿದ್ದಾರೆ, ಸಮಾಜದಲ್ಲಿದ್ದು ಸಮಾಜ ಪದ್ಧತಿ ಬಿಟ್ಟು ಜ್ಞಾನ. ಸಮಾಜದಲ್ಲಿ ಬಿಟ್ಟು ಪದ್ಧತಿ ಬಿಟ್ಟು ಅಂದ್ರೆ ಕ್ಯಾರೆ ಮಾಡ್ತಿದ್ದವರಿಗೆ ಸಾಮಾನ್ಯವಾಗಿ ಅವಧೂತ ಅಂತ ಹೇಳೋದು. One who doesn't care for the societal norms is called avadhuta. But you have to understand here, all avadhutas are jnanis. ಎಲ್ಲ ಅವಧೂತರು ಜ್ಞಾನಿಗಳೇ. ಆಲ್ ಜ್ಞಾನಿ ಸರ್ ನಾಟ್ ಅವಧೂತಸ್. ಎಲ್ಲ ಜ್ಞಾನಿಗಳು ಅವಧೂತರಲ್ಲ. ಎಲ್ಲ ಅವಧೂತರು ಜ್ಞಾನಿಗಳೇ. ಜ್ಞಾನಿಗಳು ಮಾತ್ರ ಎಲ್ಲರೂ ಅವಧೂತರಲ್ಲ. ಅವಧೂತರು ಸಮಾಜದ ಧರ್ಮಗಳನ್ನು ಫಾಲೋ ಮಾಡ್ಬೋದು. ಯಾಕೆ? ಸಮಾಜಕ್ಕೆ ಗೈಡೆನ್ಸ್ ಕೊಡ್ಲಿಕ್ಕೆ ಅಷ್ಟೇ, ಬೇರೆ ಒಂದು ಉದ್ದೇಶ ಇಲ್ಲ. ಸೊ ಸಮಾಜಕ್ಕೆ ಕ್ಯಾರ್ ಮಾಡಿದ ಬಟ್ಟೆಯನ್ನು ಬಿಚ್ಚಾಕೊಂಡು ಹೋಗೋರು ಇದ್ದಾರೆ ಹೌದು. ದತ್ತಾತ್ರೇಯ ಭಗವಾನರು ಬೆತ್ತಲೆ ಹೋಗ್ತಿದಂತೆ, ನೆಕ್ಕೆಡ್ ಹೋಗ್ತಿದಂತೆ. ಅವರಿಗೆ ದಿಗಂಬರ ಅಂತ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ. ಒಳ್ಳೆ ಕಷ್ಟ ಆಯ್ತಲ್ಲ. ನಾವು ಜ್ಞಾನಿಗಳಾಗಿದ್ರೆ ನಾವು ಹೌದು ಅವೇ ಬಟ್ಟೆ ಎಲ್ಲ ಬಿಚ್ಚಾಕ್ ಹೋಗ್ಬೇಕು. ಯೋ ಹೇಗೆ ಹೋಗುದು? ಹೌ ಡು ಐ ಡ್ರಾಪ್ ಮೈ ಕ್ಲಾಸ್? ದಿಗಂಬರ ಮೀನಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ದಿಗಂಬರ ಅರ್ಥ ಅಂತ ತಿಳ್ಕೋಬೇಕು. ದಿಗಂಬರ ಮೀನ್ಸ್ ಸ್ಕೈ ಈಸ್ ಮೈ ಕ್ಲಾತ್. ಆಕಾಶವೇ ನನ್ನ ಬಟ್ಟೆ. ಯಾರಿಗೆ? ಆತ್ಮನಿಗೆ ರೀ. ಫಾರ್ ಆತ್ಮ ಆಕಾಶ ಈಸ್ ದ ಕ್ಲಾತ್. ಆತ್ಮ ವೆನ್ ಇಟ್ ಐಡೆಂಟಿಫೈಸ್ ದ ಬಾಡಿ, ಆತ್ಮ ಶರೀರದೊಳಗೆ ಸಂಬಂಧಪಟ್ಟಾಗ ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅಂತ ಹೇಳ್ತದೆ. ದೇಹ, ಮನಸ್ಸು, ಬುದ್ಧಿ ಬಟ್ಟೆ ಆಗ್ತದೆ. ಯಾರಿಗೆ? ಆತ್ಮನಿಗೆ. ಆತ್ಮ ಬಿಕಮ್ಸ್ ಎಂಬಾಡಿ. ಐ ಆಮ್ ದ ಬಾಡಿ, ಐ ಆಮ್ ದ ಮೈಂಡ್, ಐ ಆಮ್ ದ ಇಂಟೆಲೆಕ್ಟ್. ದೆನ್ ಇಟ್ ಇಸ್ ಕಾಲ್ಡ್, ದೆನ್ ದ ಬಾಡಿ, ಮೈಂಡ್, ಇಂಟೆಲೆಕ್ಟ್ ಇಸ್ ದ ಕ್ಲಾತ್, ಬಟ್ಟೆ. ಯಾರಿಗೆ ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾಮ್ನಾನಿ, ಶಿವೋಹಂ ಶಿವೋಹಂ ಶಿವೋಹಂ. ದೇಹ ಮನಸ್ಸು ಬುದ್ಧಿ ನಾನಲ್ಲ, ಆತ್ಮಸ್ವರೂಪಿ ನಾನು ಗೊತ್ತಾಗುತ್ತೆ. ಅವ್ರು ದಿಗಂಬರ್ರೆ. ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ದ ಆತ್ಮ. For Atma, there is no cloth. The sky is the cloth. If you have Jnana, then you have become Digambara. ಇದು ಆಧ್ಯಾತ್ಮಿಕ. ವಿತ್ ಜ್ಞಾನ you can become Digambara. One who is Digambara is Mukta. So, with this understanding,
Datta Jayanti 2025. Datta Bhagavan may appear in all your hearts. ಎಲ್ಲರ ಹೃದಯದಲ್ಲಿ ದತ್ತ ಭಗವಾನ್ ಹುಟ್ಟಿ ಬರಲಿ. ಜ್ಞಾನಪೂರ್ವಕವಾಗಿ ಆಧ್ಯಾತ್ಮಿಕ ದತ್ತ ಜಯಂತಿಯನ್ನು ಆಚರಣೆ ಮಾಡೋಣ. ವಿಜ್ಞಾನ ಲೆಟ್ ಸೆಲೆಬ್ರೇಟ್ ಆಧ್ಯಾತ್ಮಿಕ ಸ್ಪಿರಿಚುವಲ್ ದತ್ತ ಜಯಂತಿ. ದತ್ತಾತ್ರೇಯ ದತ್ತಾತ್ರೇಯ ತ್ರಿಮೂರ್ತಿ ರೂಪ ದತ್ತಾತ್ರೇಯ 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 ತ್ರಿಗುಣಾತ್ಮಿಕ ದತ್ತಾತ್ರೇಯ ದತ್ತಾತ್ರೇಯ ದತ್ತಾತ್ರೇಯ. ಪ್ರಾರ್ಥನೆ ಮಾಡೋಣ. हे भगवान, हे भगवान दत्तात्रेय, हे सद्गुरु, हे परमेश्वर, हे सर्वेश्वर, हे ज्ञानेश्वर, on the occasion of Datta Jayanti 2025, bless all of us, bless our family, bless the whole world. May Datta Bhagavan appear in our heart as my own self, Atma. May my mind take the form of Anasuya. May my buddhi take the form of Atri Rishi. Hey Bhagavan, may the whole family of Atri, Anasuya, Dattatreya appear in this temple of my body. Hey Bhagavan, bless all of us. Bless us with Jnana, Bhakti, Vairagya, and Mukti. Bless all of us to perform our duties, Nishkama Karma, selfless service, Atmanu Mokshartam, Jagataya. May this Datta Jayanti be celebration of our spiritual rebirth. हे भगवान, हे दत्तात्रेय, हे परमेश्वर, हे सर्वेश्वर, हे ज्ञानेश्वर, ದತ್ತ ಜಯಂತಿ 2025 ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಮಗೆಲ್ಲರಿಗೂ ಆಶೀರ್ವಾದ ಮಾಡು, ನಮ್ಮ ಕುಟುಂಬದವರಿಗೆ ಆಶೀರ್ವಾದ ಮಾಡು. ಹೇ ಭಗವಾನ್, ನಮ್ಮ ಭಕ್ತಿ ನೀಡು, ಶಕ್ತಿ ನೀಡು, ಮುಕ್ತಿ ನೀಡು. ಹೇ ಭಗವಾನ್, ನಮಗೆ ಆತ್ಮನು ಮೋಕ್ಷಾರ್ಥಂ ಜಗತ್ತಾಯ ಮಾರ್ಗವನ್ನು ತೋರಿಸು. ಹೇ ಭಗವಾನ್, ನಮ್ಮ ಮನಸ್ಸು ಅನಸೂಯ ಆಗಲಿ, ನಮ್ಮ ಬುದ್ಧಿ ಅತ್ರಿ ಆಗಲಿ. ದತ್ತ ಭಗವಾನ್ ನನ್ನ ಆತ್ಮಸ್ವರೂಪಿಯಾಗಿ ನನ್ನ ಹುಟ್ಟಿ ಬರಲಿ. ಅತ್ರಿ, ಅನಸೂಯ, ದತ್ತಾತ್ರೇಯ ಈ ಕುಟುಂಬ ದೇಹವೆಂಬ ನನ್ನ ದೇಗುಲದಲ್ಲಿ ಬಂದು ನೆಲೆಸಲಿ. ಸ್ವಲ್ಪ ಶಾಂತ ಕೂತ್ಕೊಳ್ಳಿ. ಸಿಟ್ ಸೈಲೆಂಟ್ಲಿ ಫಾರ್ ಸಮ್ ಟೈಮ್.
ತಥೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚಿದಾನಂದಾತ್ಮ ಶಿವನಾನ್ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ. ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದಂಡ ಕೇಳ್ತೀರಾ?